ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ಬಸವೇಶ್ವರ ಪಿಯು ಕಾಲೇಜು ವಿದ್ಯಾರ್ಥಿಗಳ ಅಮೋಘ ಸಾಧನೆ. ಜೆಇಇ ಮೇನ್ಸ್ ಮೊದಲ ಹಂತದ ಪರೀಕ್ಷೆಯಲ್ಲಿ ನೆಲಮಂಗಲ ನಗರದ ಬಸವೇಶ್ವರ ಮಹಿಳಾ ಪಿಯು ಕಾಲೇಜು ಹಾಗೂ ಶ್ರೀ ಬಸವೇಶ್ವರ ಸ್ವತಂತ್ರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಈ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಕಾಲೇಜಿನ 8 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ದೇಶದ ಪ್ರತಿಷ್ಠಿತ ಎನ್ಐಟಿ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಅರ್ಹಗಳಿಸಿದ್ದಾರೆ. ಸಾಧಕ ವಿದ್ಯಾರ್ಥಿಗಳ ಪೈಕಿ ಸುಚಿತ್ರಾ ಮತ್ತು ಹರ್ಷಿತ್ 91% ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇವರೊಂದಿಗೆ ಜಿವಿ ಜ್ಯೋತಿ, ಪೂರ್ವಿಕಾ ಎಂ, ದರ್ಶನ್, ಚಿರಂತ್ ಹಾಗೂ ಹೇಮಂತ್ ಚಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆ ಮಾಡಿದ ಇತರ ವಿದ್ಯಾರ್ಥಿಗಳಾಗಿದ್ದಾರೆ. ವಿಶೇಷವಾಗಿ ದೈಹಿಕವಾಗಿ ಕುಬ್ಜರಾಗಿದ್ದರೂ ಬೌದ್ಧಿಕವಾಗಿ ಎತ್ತರದ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಇಂಚರ 77% ಅಂಕಗಳನ್ನು ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ವಿಶೇಷಚೇತನರ ವಿಭಾಗದಲ್ಲಿ ಮುಂದಿನ ಹಂತದ ಪರೀಕ್ಷೆಗಳಿಗೆ ಅರ್ಹತೆ ಪಡೆದಿರುವ ಇಂಚರ ಅವರ ಈ ಸಾಧನೆ ಇಡೀ ತಾಲೂಕಿಗೆ ಮಾದರಿಯಾಗಿದೆ. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಕಟ್ಟಿದೆ. ನಿಮ್ ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ? ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಯಾವ್ದು ಕ್ವಶನ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಿದ್ರು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಲೆಕ್ಚರರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅಂಡ್ ಪ್ರಿನ್ಸಿಪಲ್ ಮ್ಯಾಮ್ ಅಂಡ್ ಮೈ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಸ್ವಾಮೀಜಿ ಅವರು ಸಪೋರ್ಟ್ ಮಾಡ್ತಿದ್ರು. ನನ್ನ ಹೆಸರು ಹರ್ಷಿತ್ ಎನ್ ಎಚ್ ಅಂತ. ನಾನು ಶ್ರೀ ಬಸವೇಶ್ವರ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಿದ್ದೀನಿ. ಜನವರಿಯಲ್ಲಿ JEE ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಅದರಲ್ಲಿ ನಾನು 19.17% ಮಾಡಿದ್ದೀನಿ. ಇದಕ್ಕೆ ಕಾರಣರಾದ ಬುದ್ಧಿಯವರು ಮತ್ತು ನಮ್ಮ ತಂದೆ ತಾಯಿ, ಆಮೇಲೆ ಪ್ರಿನ್ಸಿಪಲ್ಸ್ ಅವರು ಮತ್ತು ಮೇಡಮು ಮತ್ತು ಟೀಚರ್ಸ್ ಎಲ್ಲ ಹೆಲ್ಪ್ಫುಲ್ ಮಾಡಿದರು. ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ಹೇಗೆಲ್ಲ ತಯಾರಿ ಇತ್ತು ಅಂತ? ತಯಾರಿ ಅಂದರೆ ಅವರು ವೀಕ್ಲಿ ಟೆಸ್ಟ್ ಮಾಡೋರು. CET ಮತ್ತು JEEಗೆ ವೀಕ್ಲಿ ಡೈಲಿ ಮಾಡೋರು. ವೀಕ್ಲಿ ಒನ್ಸು ಟೆಸ್ಟ್ ಕೊಡೋರು. ಅದರಲ್ಲಿ ಡೌಟ್ ಇದ್ದರೆ ನೆಕ್ಸ್ಟ್ ಡೇ ಅದನ್ನು ಡೌಟ್ ಕ್ಲಿಯರ್ ಮಾಡೋರು. ನೆಕ್ಸ್ಟು ಮಿಷಿನ್ ಲರ್ನಿಂಗ್ ಮಾಡಬೇಕು ಅಂತ ಹೇಳಿ. ನನ್ನ ಹೆಸರು ಹರ್ಷಿತ್ ಎನ್ ಎಚ್. ನನ್ನ ಹೆಸರು ಸುಚಿತ್ರಾ ಅಂತ. ನಾನು ಬಸವೇಶ್ವರ ಗರ್ಲ್ಸ್ PU ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಾ ಇದ್ದೀನಿ. ರೀಸೆಂಟಾಗಿ ಆದಂಥ JEE ಸೆಷನ್ 1 ಜನವರಿ ತಿಂಗಳಲ್ಲಿ ನಡೆದಿದ್ದನ್ನು ನಾನು ಅಟೆಂಡ್ ಮಾಡಿದ್ದೆ. ಆ್ಯಂಡ್ 91.71% ಅಲ್ಲಿ ನಾನು JEE ಅಡ್ವಾನ್ಸ್ಗೆ ಎಲಿಜಿಬಲ್ ಆಗಿದ್ದೀನಿ. ಇದಕ್ಕೆ ಕಾರ್ಯಕರ್ತರಾದ ನಮ್ಮ ಕಾಲೇಜಿನ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಸಪೋರ್ಟ್ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದೆ. ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ಇರೋದ್ರಿಂದ ಈ ಒಂದು JEE ಅಡ್ವಾನ್ಸ್ಗೆ ಸೆಲೆಕ್ಟ್ ಆದದ್ದು ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಮಠದ ಸ್ವಾಮೀಜಿಗಳ ಆಶೀರ್ವಾದದಿಂದನೂ ಇದು ಸಾಧ್ಯವಾಗಿದೆ. ತುಂಬ ಚೆನ್ನಾಗಿತ್ತು. ಯಾವುದೇ ಸಮಯದಲ್ಲಾದರೂ ಹೋಗ್ಲಿ ಡೌಟ್ ಕೇಳಿದ್ರೆ ಎಲ್ಲದಕ್ಕೂ ಸರಿಯಾಗಿ ನಮಗೆ ಸಹಾಯ ಮಾಡ್ತಿದ್ರು. ಏನೇ ಆಗಲಿ ಎಮೋಷ್ನಲಿಂದನೂ ಆಗಲಿ ಅಥವಾ ಅಕಾಡೆಮಿಕ್ಸ್ ಆದರೂ ಆಗಲಿ ಎಲ್ಲದಕ್ಕೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಂಕ್ ಟೆಸ್ಟ್ ಆದರೂ ಆಗಿರ್ಬೋದು, ಎಲ್ಲನೂ ಆಗಲಿ ನಮ್ಮ ಮಿಸ್ಟೇಕ್ಸ್ಗಳನ್ನ ನಾವು ಕಂಡಿಡ್ಕೊಂಡು ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹೆಸರು ಸುಚಿತ್ರಾ ಅಂತ. ಈ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ನಗರದ ಪವಾಡ ಬಸವೇಶ್ವರ ದೇವರ ಮಠದ ಆವರಣದಲ್ಲಿ ಶ್ರೀ ಬಸವೇಶ್ವರ ಸಮೂಹ ಸಂಸ್ಥೆಗಳ ವತಿಯಿಂದ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. JEE ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಎಲ್ಲ 8 ವಿದ್ಯಾರ್ಥಿಗಳನ್ನು ಮಠದ ಆವರಣದಲ್ಲಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾಲೇಜಿನ ಗುಣಮಟ್ಟದ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ನಿರಂತರ ಶ್ರಮವೇ ಈ ಸಾಧನೆಗೆ ಕಾರಣ ಎಂದು ಸಂಸ್ಥೆಯ ಮಂಡಳಿ ಹಾಗೂ ಪೋಷಕರು ಈ ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸಿದ್ದಾರೆ.